ನಿನ್ನ ಜೊತೆಯಲಿ ಜೊತೆಯಲಿ. ನಿಮ್ 16 ಕಂಡೀಷನ್ ಹುಡುಗಿನ ಹುಡ್ಕೊಂಡು ನಿಮ್ ಮಗನ್ ಮದ್ವೆ ಮಾಡ್ಸಿ. ಅದಕ್ಕೆ ನೀನ್ ಬಿಡ್ಬೇಕಲ್ಲ. ಅದೇನ್ ಮೋಡಿ ಮಾಡಿದ್ಯಾ ನನ್ ಮಗನ್ಗೆ ನೀನೇ ಬೇಕು ಅಂತ ಕುಣಿತಿದ್ದಾನೆ. ಅವನ್ಗೇನೋ ಹುಡುಗ ಬುದ್ಧಿ ತಿಳುವಳಿಕೆ ಇಲ್ಲ. ಆದ್ರೆ ನಿನಗ್ ಬೇಡ ಅಮ್ಮ ಬುದ್ಧಿ. ಅಷ್ಟ್ ಚಿಕ್ಕ ಹುಡುಗನ್ ಮನ್ಸಲ್ಲಿ ಪ್ರೀತಿ ಪ್ರೇಮ ಅನ್ನೋ ಹುಳ ಬಿಟ್ಟಿದೆಯಲ್ಲ. ನಾಚಿಕೆ ಆಗೋದಿಲ್ವಾ ನಿನ್ಗೆ? ಅಂತ ತಪ್ಪಾದ್ರೂ ಏನ್ ಮಾಡ್ದೆ? ಇನ್ನೊಂದು ಮಾತಾಡಿದ್ರೆ ಜನ ಇದ್ದಾರೆ ಅಂತಾನು ನೋಡ್ದೆ ಕಪ್ಪಾಳಕ್ ಬಾರಿಸ್ಬಿಡ್ತೀನಿ. ನಿಂಗೆ ನಿಜವಾಗ್ಲೂ ಮಾನ ಮರ್ಯಾದೆ ಸಂಸ್ಕಾರ ಏನಾರು ಇದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡು. ನಿನ್ಗೆ ಹೇಳ್ತಿರೋದು ತೊಳ್ಗು. 오빤 강남 스타일 강남 스타일 낮에는 따사로운 인간적인 여자 커피 한 잔에 여유를 아는 품격 있는 여자 밤이 오면 심장이 뜨거워지는 여자 그런 반전 있는 여자 너는 선호해 낮에는 너만큼 따사로운 그런 선호해 커피 식기도 전에 원샷 때리는 선호해 밤이 오면 심장이 터져버리는 선호해 그런 선호해 아름다워 사랑스러워 그래 너 그래 바로 너 아름다워 사랑스러워 그래 너 그래 바로 너 지금부터 갈 때까지 가볼까 ಏನಂದ್ರೆ ಯಾಕಪ್ಪ ಏನಾಯ್ತು? ತುಂಬಾ ಹರ್ಟ್ ಆಗ್ತಾ ಇದೆ ರಚನ್. ತಡ್ಕೊಳಕ್ ಆಗ್ತಿಲ್ಲ. ಇವತ್ತು ನನ್ನ ಸೀನಿಯರ್ ನನ್ಗೆ ಎಂತ ಅವಮಾನ ಮಾಡ್ಬಿಟ್ರು ಗೊತ್ತಾ? ಅವಮಾನನ? ಅಯ್ಯೋ ಅಂದ್ರೆ ಯಾಕಪ್ಪ? ನಾನೇನು ತಪ್ಪೇ ಮಾಡಿಲ್ಲ ರಚನ್. ಅವನ್ನ ಕನ್ವಿನ್ಸ್ ಮಾಡೋಣ ಅಂತ ಟ್ರೈ ಮಾಡಿದೆ. ಆದ್ರೆ ಸಡನ್ ಆಗಿ ಹೆಂಗ್ ರೈಸ್ ಆಗ್ಬಿಟ್ರು ಗೊತ್ತಾ? ಫಸ್ಟ್ ಟೈಮ್ ಅವ್ರು ಅಷ್ಟೊಂದು ಜನಗಳ ಮುಂದೆ ನನ್ನನ್ನು ಎಷ್ಟು ಕೇವಲವಾಗಿ ಟ್ರೀಟ್ ಮಾಡ್ಬಿಟ್ರು. ನನ್ನ ಯೋಗ್ಯತೆ ಬಗ್ಗೆ ತುಂಬ ಚೀಪಾಗಿ ಮಾತಾಡ್ಬಿಟ್ರು. ಇಸ್ಕೊಳಕ್ಕೆ ಆಗ್ತಿಲ್ಲ ನನಗೆ ರಚನೆ. ಸಮಾಧಾನ ಮಾಡ್ಕೊಳ್ಳೋದ್ರೆ ಆ ಹುಡುಗಿ ಹಂಗೆ ಅಂತ ನಿನ್ಗೂ ಗೊತ್ತಲ್ವಾ? ಆದ್ರೆ ಅವ್ರು ಇಷ್ಟೊಂದು ಹಿಂಗೆಲ್ಲ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ರಚನೆ. ನನ್ಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ನಾನು ಎಷ್ಟೇ ಟ್ರೈ ಮಾಡಿದ್ರು ಅವ್ರು ನನ್ನ ಕೈಗೆ ಸಿಗೋದಿಲ್ಲ ಅನ್ನಿಸ್ತಿದೆ. ನನ್ನಿಂದ ದೂರ ಹೋಗ್ತಾರೆ ಅಂತ ಅನ್ನಿಸ್ತಿದೆ. ಯಾಕೋ ತುಂಬ ಅಳು ಬರೋದಾಗ್ತಾ ಇದೆ ರಚನೆ. ಇವೆಲ್ಲ ಎಕ್ಸೈಟ್ ಆಗ್ಬಿಡೋದ್ರೆ ಇಂಥ ಟೈಮ್ನಲ್ಲಿ ನೀನು ಗಟ್ಟಿ ಮನಸ್ಸು ಮಾಡ್ಕೋಬೇಕು. ಆ ಹುಡುಗಿ ಅವಮಾನ ಮಾಡಿದ್ಲು ಅನ್ನೋಕ್ಕಿಂತ ಯಾಕೆ ಮಾಡಿದ್ಲು ಅಂತ ನೀನು ಯೋಚನೆ ಮಾಡಬೇಕು. ನಿನ್ನನ್ನೇ ರಿಜೆಕ್ಟ್ ಮಾಡಿದಾಳೆ ಅಂದರೆ ಆ ಹುಡುಗಿ ಮನಸ್ಸಿನಲ್ಲಿ ಏನೋ ಕೊರಿತಾ ಇದೆ. ಅದನ್ನು ಬಾಯ್ ಬಿಟ್ಟು ಹೇಳೋಕ್ಕಾಗ್ದೇನೆ ಆ ಹುಡುಗಿ ಹಾಗೆ ನಡ್ಕೊಂಡಿದ್ದಾಳೆ. ಹಂಗಂತೀಯ ರಚನೆ? ಹ್ಞೂ ಕಣ. ಈ ಹೆಣ್ಮಕ್ಳೇ ಇಷ್ಟು ತಮ್ಮ ಗುಟ್ಟನ್ನು ಈಸಿಯಾಗಿ ಬಿಟ್ಕೊಡಲ್ಲ. ಒಳಗಡೆನೆ ಕೊರಗ್ತಾರೆ, ನೋವು ಅನುಭವಿಸ್ತಾರೆ ಹೊರತು ಯಾವತ್ತೂ ಬಾಯಿ ಬಿಡಲ್ಲ. ನೀನು ಬಾಯಿ ಬಿಡಿಸ್ಬೇಕು, ವಿಷಯ ಏನು ಅಂತ ತಿಳ್ಕೋಬೇಕು. ಅವ್ರು ಮಾತಾಡಕ್ಕೆ ತಯಾರಿಲ್ವಲ್ಲ, ಏನಾದ್ರು ಸಿಕ್ಕೋತಾರೆ. 오빤 강남스타일 오빤 강남스타일 ನಿಜ ಹೇಳೋ, ನೀನು ನಿಜವಾಗ್ಲೂ ಅವಳನ್ನು ಪ್ರೀತಿಸ್ತೀಯಾ? ಹೇಳ್ತೀಯಲ್ಲ ರಚಿನ್, 오빤 강남 ಅವ್ರಂದ್ರೆ ನಾನು ಹಂಗಿದ್ಮೇಲೆ ಸೋಲು ಒಪ್ಕೊಳ್ಳೋ ಮಾತೇ ಇಲ್ಲ. ಏನು ಬೇಕಾದರೂ ಆಗಲಿ ಅಂತ ಮುನ್ನುಗ್ಬಿಡು. ಏನೇ ಆಗಲಿ ನಾನು ಫೇಸ್ ಮಾಡ್ತೀನಿ ಅಂತ ಹಠಕ್ಕೆ ನಿಂತ್ಬಿಡು. ಅವಳು ಕೋಪ ಕಡಿಮೆ ಆಗೋವರೆಗೂ ನಿನ್ನ ಪ್ರಯತ್ನ ಬಿಡಬೇಡ. ನೀನು ಬಯಸಿದ್ದು ನಿನ್ಗೆ ಸಿಗಬೇಕು ಅಂದರೆ ಅದರ ಕಷ್ಟ ನಷ್ಟ ಅನುಭವಿಸೋಕ್ಕೂ ನೀನು ಸಿದ್ಧವಾಗಿರಬೇಕು. 오빤 강남스타일
ಹೋದವಳು ನನ್ನ ಮುದ್ದು ಬಂಗಾರಿ ಕಣ್ಣಲ್ಲಿ ನೀರು ಹಾಕ್ಸಿದಾಳೆ. ಒಳ್ಳೇದೋಗುತ್ತಾ ಅವಳಿಗೆ. ಆದರೂ ನಾನು ಅಂದ್ಕೊಂಡ ಹಾಗೆ ಅವಳು ಈ ಮಟ್ಟಕ್ಕೆ ನನ್ನ ಮಗನ ಅವಮಾನ ಮಾಡಿದಾಳೆ ಅಂದರೆ ಅವಳು ಯಾವುದೇ ಕಾರಣಕ್ಕೂ ಅವನನ್ನ ಮದುವೆ ಆಗೋಕ್ಕೆ ಒಪ್ಪೋದಿಲ್ಲ. ನನ್ನ ಪುಟಾಣಿಗೆ ಅವಳಿಂದ ಅವಮಾನ ಆದರೂ ನಾನು ಸಹಿಸ್ಕೋತೀನಿ ತಂದೆ. ಆದರೆ ಅವಳು ನನ್ನ ಸೊಸೆಯಾಗಿ ಬರೋದನ್ನು ಮಾತ್ರ ತಡ್ಕೊಳಕ್ಕಾಗಲ್ಲ. ಇದೊಂದು ವಿಷಯದಲ್ಲಿ ನನಗೆ ಸಹಾಯ ಮಾಡು. ಏನಪ್ಪ ಇದು, ಅಷ್ಟೊತ್ತಿಂದ ನಿಂತ್ಕೊಂಡಿದ್ಯಲ್ಲ. ಆ ಕಡೆ ಅವಳು ಒಪ್ಕೋತಾ ಇಲ್ಲ, ಈ ಕಡೆ ನೀನ್ ಬಿಡ್ತಾ ಇಲ್ಲ. ಅವಳು ನಿಂಗೆ ಎಷ್ಟೇ ಅವಮಾನ ಮಾಡಿದ್ರು ಸಹಿಸ್ಕೊಂಡು ನಿಂತಿದ್ಯಲ್ಲ. ಪರವಾಗಿಲ್ಲ ಆಂಟಿ, ಪ್ರಪಂಚದಲ್ಲಿ ಪ್ರೀತಿಗೋಸ್ಕರ ಜೀವ ಕೊಡೋರು ಎಷ್ಟೋ ಜನ ಇದ್ದಾರೆ. ಅಂಥವ್ರ ಮಧ್ಯೆ ಪ್ರೀತಿಗೋಸ್ಕರ ಜೀವನ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ. ಜೀವನನೇ ಕೊಡ್ತೀನಿ ಅಂದಮೇಲೆ ಈ ಅವಮಾನ ಎಲ್ಲ ಯಾವ ಲೆಕ್ಕ ಹೇಳಿ? ಅಮ್ಮ, ಆದಿಲ್ ಹೋಗೋರ್ನೆಲ್ಲ ಮನೇಲಿ ಬಿಟ್ಕೊಂಡಿದ್ಯಲ್ಲ, ಹೋಗು ಆಚೆ. ಏನಮ್ಮ ಇದು, ಮನೆಗೆ ಬಂದವ್ರೆಲ್ಲ ಅತಿಥಿ ಆಗಲ್ಲಮ್ಮ. ಇವ್ ನಮ್ ನೆಮ್ಮದಿ ಕಿತ್ಕೊಳಕ್ ಬಂದಿದ್ದಾನೆ. ಹೋಗು, ಮರ್ಯಾದೆಗೆ ಆಚೆ ಹೋಗು. ಇಲ್ಲ ಅಂದ್ರೆ ಯಾಕ್ರಿ ಇಷ್ಟೊಂದು ಕೆಟ್ಟವ್ರಾಗ್ತಿದ್ದೀರಾ? ನಾನೇನು ಮಾಡಬಾರ್ದಿರೋ ತಪ್ಪು ಮಾಡಿದ್ದೀನಿ. ಸಾಚ ಕೆಲ್ಸನೂ ಏನ್ ಮಾಡಿಲ್ಲ. ಸಿಕ್ ಕಡೆ ಎಲ್ಲ ಉಪ್ಪು ಕಳ್ಸಿದ್ರು ಇವಾಗ ಮನೆಗೆ ಒಕ್ಕರಿಸ್ಕೊಂಡಿದ್ಯಾ? ನಿಂಗ್ ನಾಚಿಕೆ ಅನ್ನೋದೇ ಇಲ್ವಾ? ಚಾಲಿ ಹುಚ್ಚ ಬಾಯಿ ಸಾಕು. ಇನ್ನೊಂದು ಮಾತಾಡಿದ್ರು ನಾ ಸುಮ್ನಿರಲ್ಲ. ಅಮ್ಮ, ಇವನ್ ಯಾರನ್ನೋ ವಹಿಸ್ಕೊಂಡು ನನ್ನನ್ನೇ ಬೈತಾ ಇದ್ಯಾ? ಹೌದು, ಬೈತಾ ಇದ್ದೀನಿ. ಏನಂತ ಮನುಷ್ಯನ ಬೈತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರುವಂತೀಯಾ? ಹಂಗಂದ್ರೆ ನನ್ಗಿಂತ ಈ ಮೂರನೇವನೇ ಹೆಚ್ಚಾಗೋದ್ನಾ? ಹಾಗೆ ಅನ್ಕೋ ಅಲ್ವೇ. ಅವನೇನೇ ಮಾಡ್ಬಾರ್ದು ತಪ್ಪು ಮಾಡಿರೋದು. ಏನೋ ದೊಡ್ಡ ಮನ್ಸು ಮಾಡಿ ನಿನ್ಗೊಂದು ಬಾಳ್ ಕೊಡ್ತೀನಿ ಅಂತ ಬಂದ. ನೀನು ಅಹಂಕಾರದ ಮಾತೆಲ್ಲ ಬಿಟ್ಟು ತಪ್ಪಾಯ್ತು ಅಂತ ಕೇಳ್ಕೊ. ಇಲ್ದೆ ಹೋದ್ರೆ ಮಗಳು ಅನ್ನೋದನ್ನ ನೋಡ್ದೆ ಕೆನ್ನೆಗೆ ಬಾರಿಸ್ಬಿಡ್ತೀನಿ. ಆಂಟಿ, ಅವ್ರ ಮೇಲೆ ಕೈ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಅವರು ನನ್ನ ಶಾಲೆನೇ, ನೋಡಿಯೋ ರೈಟ್ಸು ನಿಮಗೂ ಇಲ್ಲ. ಹೌದು ಆಂಟಿ, ಅವ್ರು ನಾನು ಎಷ್ಟೇ ಬೈದು ಹೊಡೆದು ಅವಮಾನ ಮಾಡಿದ್ರು ಸರಿನೇ, ನಾನು ಮಾತ್ರ ಅವ್ರನ್ನ ಬಿಟ್ಕೊಡಲ್ಲ. ನೀವು ಮಾತ್ರ ಅವ್ರನ್ನ ಏನು ಅನ್ಬೇಡಿ ಆಂಟಿ, ಪ್ಲೀಸ್. ನಾನು ಇಲ್ಲಿದ್ರೆ ತಾನೆ ಅವ್ರಿಗೆ ಅಷ್ಟೊಂದು ಹಿಂಸೆ ಅನ್ಸೋದು. ಹೋಗ್ತೀನಿ ರೀ. ನಾನು ನಿಮ್ಮ ಮನೆ ಹತ್ರ ಬರೋದ್ರಿಂದ ನಿಮ್ಗೆ ಅಷ್ಟೊಂದು ಹಿಂಸೆ ಆಗುತ್ತೆ ಅನ್ನಂಗಿದ್ರೆ ನಾನು ಇನ್ಯಾವತ್ತೂ ಇಲ್ಲಿಗೆ ಬರಲ್ಲ. ಬಾಯ್. ಮೌನ 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 ತಬ್ಬಿತು ನೆಲವ ಚುಮ್ಮೆನೆ ಪುಳಕಗೊಂಡಿತು ಧಾರಿಣಿ. ನಾಚಿಕೆ ಆಗಲ್ವೇನೋ ನಿನ್ಗೆ? ನೀನು ಹೋಗಿ ಅವ್ರ ಮನೆ ಮುಂದೆ ಕಾಯ್ತಾ ಕೂತಿದ್ಯಾ? ನಿಂಗೇನೋ ಬಂತು? ನೀನು ಅಮಾಯಕಂತರ ಸಿಕ್ಕಿದ್ಯಾ ಅಂತ ಅವಳು ನೀನು ಬೇಕಾ ಬಿಟ್ಟು ಆಟ ಆಡಿಸ್ತಾ ಇದ್ದಾಳೆ. ಹಂಗೇನಿಲ್ಲ ಅಮ್ಮ,
ಅವರೇ ನನ್ನ ಮೇಲೆ ದ್ವೇಷ ಇಟ್ಕೊಂಡಿಲ್ಲ. ಮನಸ್ಸಲ್ಲಿ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆ. ಆದರೂ ಅವ್ರ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕಲ್ವಾ? ಪರಿಸ್ಥಿತಿ ಏನೋ ಬಂತು, ನಿನ್ ಮುಖ ಕಂಡ್ರೆ ಅವಳಿಗೆ ಆಗೋದಿಲ್ಲ, ಅದಕ್ಕೆ ಪದೇ ಪದೇ ಅವಮಾನ ಮಾಡಿ ಕಳಿಸ್ತಿದ್ದಾಳೆ. ನೀನು ನಾಚಿಕೆ ಬಿಟ್ಟಂತಾರ ಅವನ್ ಮುಂದೆ ಮತ್ತೆ ಯಾಕೋ ಹೋಗ್ಬೇಕು? ನೀಗೇನ್ ಸ್ವಾಭಿಮಾನ ಅನ್ನೋದೇ ಇಲ್ವಾ? ಇಷ್ಟಕ್ಕೂ ನಿಂಗೆ ಏನೋ ಕಡಿಮೆ ಆಗಿದೆ. ಇವತ್ ನೀ ಹೂನು 100 ಜನ ಅಪ್ಸರೆ ಅಂತ ಹುಡುಗಿರನ್ನ ಕರೆಸ್ತೀನಿ. ನನಗೆ 100 ಹುಡುಗಿರು ಬೇಡ ಮಾಮ್. 100 ಜನ್ಮಕ್ಕಾದ್ರೂ ಸರಿ, ಶಾಲಿನಿ ಒಬ್ಬರೇ ಸಾಕು. ತುಂಬಾ ತಪ್ಪು ಮಾಡ್ತಿದ್ಯಾ ಅಭಿ. ನೀ ಹೀಗ್ ಮೇಲ್ ಬಿದ್ದು ಹೋದ್ರೆ 3 ಕಾಸು ಬೆಲೆ ಇರಲ್ಲ ನಿಂಗೆ. ನನಗೆ ಬೆಲೆನೇ ಬೇಡ ಮಾಮ್. ಪ್ರೀತಿ ಸಿಕ್ಕರೆ ಸಾಕು. ಅದು ಸಿಗೋವರೆಗೂ ನಾನು ಬಿಡಲ್ಲ. ಏನೋ ನೀನು ಒಳ್ಳೆ ಪೊರ್ಕಿ ಹುಡುಗರ ತರ ಹುಡುಗಿ ಹಿಂದೆ ಬಿದ್ದಿದೆಯಲ್ಲೋ. ಮಾಮ್, ಹುಡುಗಿ ಸಖತ್ತಾಗಿದ್ದಾಳೆ ಅನ್ಕೊಂಡು ಹಿಂದೆ ಹೋಗಿದ್ರೆ ನಾನು ಪೊರ್ಕಿ ಅಂತ ನೆನೆಸ್ಕೋತಿದ್ದೆ. ಆದರೆ ಅದಕ್ಕೂ ನನ್ನ ಪ್ರೀತಿಗೂ ತುಂಬಾ ವ್ಯತ್ಯಾಸ ಇದೆ ಮಾಮ್. ಬಿಡು, ಅದು ನಿನಗೆ ಅರ್ಥ ಆಗಲ್ಲ. ಇದನ್ನೆಲ್ಲ ನೀವೇ ತಾನು ಹಚ್ಕೊಟ್ಟಿರೋದು ಅವನ್ಗೆ. ಅಯ್ಯ, ನನ್ನನ್ನು ಯಾಕಮ್ಮ ಮಧ್ಯೆ ಕೇಳ್ತೀಯಾ? ನಾನೇನು ಹೇಳ್ಕೊಟ್ಟಿಲ್ಲ, ನನಗೇನು ಗೊತ್ತಿಲ್ಲ. ನೀನು ಉಂಟು, ನನ್ನ ಮಗ ಉಂಟು. ಆಯ್ತು ಬಿಡಿ, ಅದೇನ್ ಬೇಕೋ ನಾನೇ ಮಾಡ್ತೀನಿ. ಅಲ್ಲಿ ಸ್ವಿಚ್ ಆಫ್ ಮಾಡಿದ್ರೆ ಇಲ್ಲಿ ಇವನ ಆವೇಶ ತಾನೇಗೆ ಇಳಿಯುತ್ತೆ. ಇಳಿಸ್ತೀನಿ. ನೀನು ಮಾಡಿದ್ದು ನಿನಗೆ ಸರಿ ಅನ್ನಿಸ್ತಿದ್ಯಾ ಶಾಲಿನಿ? 100% ಸರಿ. ಸ್ವಲ್ಪ ಅನ್ನ ಹಾಕು. ಹಂಗಲ್ಲ ಅಕ್ಕ, ಅಂತ ಒಳ್ಳೆ ವ್ಯಕ್ತಿನ ಆ ಮಟ್ಟಕ್ಕೆ ಗೋಳೆ. ನಂಗೆ ಬುದ್ಧಿ ಹೇಳಕ್ ಬರಬೇಡ ದಿಶಾ. ನೀನೇ ಹೇಳ್ತಿಯಲ್ಲ ಈಗ ಒಳ್ಳೆ ವ್ಯಕ್ತಿ ಅಂತ. ಅಂತ ಒಳ್ಳೆ ಹುಡುಗನ್ಗೆ ಅವನಿಗಿಂತ ಒಳ್ಳೆ ಹುಡುಗಿ ಸಿಗ್ಬೇಕು ತಾನೆ. ನನ್ನ ಮಾನ, ಜೀವನ, ಸಂತೋಷದ ಸಮೇತ ನನ್ನ ಮಗುನೂ ಕಳ್ಕೊಂಡು ಬದುಕ್ತಾ ಇದ್ದೀನಿ. ಅಂಥದ್ರಲ್ಲಿ ನನ್ನ ಕರ್ಮನೂ ಅವ್ನಿಗೆ ಅಂಟಿಸ್ಬೇಕಾ? ಸುಮ್ಮನೆ ಊಟ ಮಾಡು. ಹಂಗಲ್ಲ ಶಾಲಿನಿ, ಅನ್ನಲ್ಲಿ ಕಳ್ಸಿಕ್ತು ಅಂತ ಉಪವಾಸ ಮಾಡೋಕ್ಕಾಗತ್ತೇನೆ? ಹಳೆದನ್ನೆಲ್ಲ ಮರ್ತು ಬಿಡಮ್ಮ. ಹೊಸ ಜೀವನ ಪ್ರಾರಂಭ ಮಾಡು. ಅಮ್ಮ, ನೀನು ಲೆಕ್ಚರ್ ಕೊಡೋಕೆ ಶುರು ಮಾಡಬೇಡ. ನಾನು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ಎಲ್ಲರೂ ಪ್ಲೀಸ್. ಹಲೋ ಹಲೋ, ನಾನು ಶಾಂತಿ ಶೇಖರ್ ಅಂತ, ಅಭಯ್ ತಾಯಿ ಮಾತಾಡ್ತಿರೋದು. ಹಲೋ ಹಲೋ, ನಾನು ಶಾಂತಿ ಶೇಖರ್ ಅಂತ, ಅಭಯ್ ತಾಯಿ ಮಾತಾಡ್ತಿರೋದು. ಹೇಳಿ. ಏನಮ್ಮ ಹೇಳೋದು? ಅಷ್ಟು ಹೇಳಿದ್ರು ನಿನ್ ಬುದ್ಧಿ ನೀ ತೋರಿಸ್ಬಿಟ್ಟಿಲ್ಲ. ನಾನೇನು ಮಾಡಿದೆ? ಅಲ್ಲಮ್ಮ, ನನ್ನ ಮುಂದೆ ನನ್ನ ಮಗನ ಸಹವಾಸನೇ ಬೇಡ ಅನ್ನೋ ಥರ ಮಾತಾಡ್ತೀಯ. ಆಮೇಲೆ ನನ್ನ ಮಗನ ಬಿಟ್ಟು ಬಿಡ್ದಂಗೆ ಕಾಡ್ತೀಯ. ಏನು ಅನ್ಕೋಬೇಕು ನಾನು? ನಿಮ್ಮ ಮಗನ ಬುದ್ಧಿ ಇಲ್ಲ ಅನ್ಕೊಳ್ಳಿ. ಅವನ ಬುದ್ಧಿ ಮನಸ್ಸು ಎಲ್ಲ ನೆಟ್ಗೆ ಇತ್ತು. ನೀನೇ ಎರಡನ್ನೂ ಕೆಡ್ಸಾಕಿದೀಯ. ನೀನ್ ಸ್ವಾರ್ಥ ಸಾಧಿಸ್ಕೊತಾ ಇದೀಯಾ. ನೋಡಿ, ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ. ನಿಮ್ಮ ಮಗನ ಮೇಲೆ ನನಗೆ ಆಸೆ ಇದ್ದಿದ್ರೆ ಇಷ್ಟು ದಿವಸ ಕಾಯಲೇಬೇಕಾಗಿರಲಿಲ್ಲ. ನಾನು ಹೂ ಅಂದಿದ್ದ ಸೆಕೆಂಡೇ ಅವ್ನು ನನ್ನ ಮದುವೆ ಮಾಡ್ಕೊತಿದ್ದ. ನಿಮ್ಮಂಥ ದೊಡ್ಡವ್ರ ಸಾವಾಸ ಬೇಡ ಅಂತಾನೆ ನಾನು ಇಷ್ಟು ಹಟ್ಟಕ್ಕೆ ಬಿದ್ದಿರೋದು. ಹಾಗಿದ್ಮೇಲೆ ನನ್ನ ಮಗ ಯಾಕೆ ನೀನೇ ಬೇಕು ಅಂತಿದ್ದಾನೆ? ಅದು ನನ್ನ ಪ್ರಾಬ್ಲಮ್ ಅಲ್ಲ. ನಿಮ್ಮ ಮಗನ ನೀವೇ ಕೇಳ್ಕೊಂಡು ಸರಿ ಮಾಡ್ಕೊಳ್ಬೇಕು. ಅದು ಸರಿ ಹೋಗ್ತಿಲ್ಲ ಅಂತಾನೆ ಹೇಳ್ತಾ ಇರೋದು. ಅವನೇನೋ ಚಿಕ್ಕ ಹುಡುಗ, ಸರಿ ತಪ್ಪು ಗೊತ್ತಾಗೋದಿಲ್ಲ. ಆದ್ರೆ ನೀನು ಟೀಚರ್ ಆಗಿ 4 ಜನ ಬುದ್ಧಿ ಹೇಳೋಳು. ಅದಕ್ಕೆ ಅವನ ಹತ್ರ ಸ್ವಲ್ಪ ಒರ್ಟಾಗಿ ನೋಡ್ಕೊಂಡು 4 ಬೈದ್ ಕಳಿಸಿದಿದ್ರೆ ಅವನ್ ತನಗ್ ತಾನೇ ತನ್ನ ದಾರಿ ನೋಡ್ಕೋತಿದ್ದ. ಆದ್ರೆ ನಿನಗೆ ಅವನನ್ನ ಬಿಡೋ ಮನ್ಸಿಲ್ಲ. ಈ ಕಡೆ ನನ್ ಮುಂದೆ ಸ್ವಾಭಿಮಾನ ಬಿಡ್ತಿಲ್ಲ. ಅದಕ್ಕೆ ಅಲ್ಲೊಂಥರ ಇಲ್ಲೊಂಥರ ನಾಟಕ ಆಡ್ತಾ ಇದೀಯ. ನೋಡಿ, ನಿಮ್ಮಷ್ಟೇ ಮಾತಾಡಕ್ ನನಗೂ ಬರುತ್ತೆ. ಆದ್ರೆ
ನಿಮ್ಮ ಲೆವೆಲ್ಗೆ ಏರೋಷ್ಟು ದೊಡ್ಡವಳಲ್ಲ ನಾನು. ನೀವಾಗೆ ಕೇಳ್ಕೊಂಡು ಬಂದ್ರೂ ನಿಮ್ಮ ಮಗ ನನಗೆ ಬೇಕಿಲ್ಲ. ಇಷ್ಟು ಅರ್ಥ ಮಾಡಿಕೊಂಡು ನಮ್ಮನ್ನು ಬಿಟ್ಬಿಡಿ. ಬಾಯ್. ಮಾತಾಡಿದಾಳೆ ಅಂತಂದ್ರೆ ನಾಳೆ ಗ್ಯಾರಂಟಿ ಈ ಸಂಬಂಧ ಮುರಿದು ಹೋಗುತ್ತೆ. ಕೇಳಿಸ್ಕೊಂಡ್ರಾ? ನಿಮ್ಮ ಅಭಯ್ ಶೇಖರ್ ಅವ್ರ ತಾಯಿ ಶಾಂತಿ ಶೇಖರ್ ನಾನು ಗೇಮ್ ಆಡ್ತಿದ್ದೀನಂತೆ. ಅವ್ರ ಮಗನ ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೇನಂತೆ. ಹಾಗಂತ ಹಂಗಸಿ ಮಾತಾಡ್ತಿದ್ದಾರೆ. ಅವ್ನು ಒಪ್ಕೊಂಡು ಮದುವೆ ಮಾಡ್ಕೊ ಅಂತ ಕುಣಿತಿದ್ರಲ್ಲ ನೀವೆಲ್ಲ, ಇವಾಗ ಅವ್ರ ತಾಯೇ ಕೇಳ್ತಿದ್ದಾರೆ ನನ್ನ ಮಗನ ಸುದ್ದಿಗೆ ಬರಬೇಡ ತಾಯಿ ಅಂತ. ಇವಾಗೆಲ್ಲ ನೀವೇನು ಹೇಳ್ತೀರಾ? ಈ ಪ್ರಾಣಿ ಒಂದು ಗಂಟು ಬಿದ್ದು ಎಷ್ಟೆಲ್ಲ ಟಾರ್ಚರ್ ಕೊಡ್ತಿದೆ ನೋಡ್ದ್ಯೇನಮ್ಮ? ನಾಳೆ ಏನೇ ನಡೆದ್ರು, ಏನೇ ಇನ್ಸಿಡೆಂಟ್ ಆದ್ರೂ ಇವನ್ನ ನಾನು ಪರ್ಮನೆಂಟಾಗಿ ದೂರ ಮಾಡ್ಕೊಳ್ಲೇಬೇಕು. ಮಾಡ್ಕೊಳ್ತೀನಿ, ಬೇರೆ ದಾರಿನೇ ಇಲ್ಲ. ಆದ್ರೂ ಡಾಕ್ಟ್ರೆ, ವಯಸ್ಸು ಜಾಸ್ತಿ ಆದ್ರೆ ಹೊಂದಾಣಿಕೆ ಆಗುತ್ತಾ ಅಂತ? ಯಾಕಾಗಲ್ಲ? ಸಂಸಾರ ಮಾಡೋಕ್ಕೆ ವಯಸ್ಸು ಮುಖ್ಯ ಅಲ್ರಿ, ಮನಸ್ಸಿದ್ರೆ ಸಾಕು. ಚಿಕ್ಕವಳನ್ನೇ ಬೇಕು ಅಂತ ಎಷ್ಟು ಜನ ಮದುವೆ ಆಗ್ತಾರೆ. ಮದುವೆ ಆದಮೇಲೆ ಗಂಡನ ಮೇಲೆ ಸವಾರಿ ಮಾಡೋರು ಎಷ್ಟು ಜನ ಹೆಂಗಸ್ರಿಲ್ಲ. ನಿಜ. ಆದ್ರೆ ಇದರಿಂದ ಏನು ತೊಂದರೆ ಇಲ್ಲ? ಏನೂ ಇಲ್ಲ, ಧಾರಾಳವಾಗಿ ಮದುವೆ ಮಾಡಿಸ್ಬಿಡಿ ನಿಮ್ಮ ಮೊಮ್ಮಗನಿಗೆ. ಡಾಕ್ಟ್ರೇ, ನಮ್ಮ ಶಾಕಿನಿ ಬರ್ತಾ ಇದ್ದಾಳೆ, ಶುರು ಹಚ್ಕೊಳ್ಳಿ. ನೀವೇನು ಚಿಂತೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಆದ್ರೂ ಡಾಕ್ಟ್ರೇ, ಆ ಮುತ್ತಿ ತಾನಾಗೆ ಸಾಯ್ತೀನಿ ಅಂದೋಳು ಇದಕ್ಕೆಲ್ಲ ಹೆದರ್ತಾಳ? ಸಾಯ್ತೀನಿ ಅನ್ನೋರಿಗೆ ಜೀವದ ಮೇಲೆ ಆಸೆ ಜಾಸ್ತಿ. ನೀವು ಅಲ್ಲಿ ನಿಂತೀರಿ, ನಾನು ಏನು ಮಾಡ್ತೀನಿ ನೋಡ್ತಾ ಇದ್ದೀನಿ. ಓ ಗೌರಿಯವರು ಏನು ಅಪರೂಪ ಆಗ್ಬಿಟ್ರಲ್ಲ? ನಾನು ದಿನ ಇಲ್ಲಿಗೆ ಬರ್ತೀನಿ, ನೀನು ಮುಸುಳಿದ್ರೆ ಕಾಣಲಿಲ್ಲ. ಹಂಗೆ ಬೇಕಾಗಿತ್ತ? ಅದು ನಿಜಾನೇ. ಇದೇನು ಭಾಳ ಸುಸ್ತಾಗ್ಬಿಟ್ಟಿದ್ದೀರಲ್ಲ, ಬನ್ನಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಎಲ್ಲಿ? ಅಯ್ಯೋ, ಏನ್ರಿ ಇಷ್ಟೊಂದು ಬಿ ಪಿ ಜಾಸ್ತಿ ಆಗಿದೆ? ನಾಲ್ಗೆ ತೋರಿಸಿ. ಓ ಮೈ ಗಾಡ್, ರಕ್ತನೇ ಇಲ್ವಲ್ರಿ? ಮೈಯಲ್ಲಿ ಸತ್ವನೇ ಇಲ್ಲ. ಹೌದಾ? ನನಗೂ ಹಂಗೆ ಅನ್ನಿಸ್ತಾ ಇದೆ. ಹೌದಾ? ಇದೆ, ಇದನ್ನ ಬಾಯಿಗೆ ಹಾಕೊಳ್ಳಿ. ಹುಳಿಯಾ ಸಿಹಿಯಾ? ಹುಳಿ. ಹೌದಾ? ಹಾಗಾದ್ರೆ ಇದು ಅದೇನಮ್ಮ? ಈ ವಯಸ್ಸಲ್ಲಿ ಒಂಟಿಯಾಗಿರುವಾಗ ಇದೇನಮ್ಮ ನಿಮ್ಮ ಮನೆ ಬರ? ಏನಾಯ್ತು ರೀ? HN1N ಅಂತ ಈ ಕಾಯಿಲೆ ಹೆಸರು. ಈ ಕಾಯಿಲೆ ಬಂದ್ರೆ ನೋಡ್ತಾ ನೋಡ್ತಾ BP ಫುಲ್ ರೈಸ್ ಆಗಿಬಿಡುತ್ತೆ. ಹಾರ್ಟು ಹಂಗಂಗೆ ಸ್ಟ್ರೈಕ್ ಮಾಡುತ್ತೆ, ಬ್ರೈನು ಡ್ಯಾಮೇಜ್ ಆಗುತ್ತೆ, ಶುಗರ್ ಲೆವೆಲ್ಲು ಆಕಾಶಕ್ಕೆ ಹೋಗುತ್ತೆ. ನಾನು ಹೋಗ್ಬಿಡ್ತೇನೆ ಆಕಾಶಕ್ಕೆ, ಇಲ್ಲಿ ಯಾರು ಸಾಯೋರು? ಒಂದೇ ಸಲ ಆದರೆ ಒಳ್ಳೇದೇ, ಆದರೆ ಇದು ಹಂಗಲ್ಲ, ಇಂಚಾಗಿ ಅಟ್ಯಾಕ್ ಮಾಡುತ್ತೆ. ನಡೆಯೋಕೆ ಬಿಡಲ್ಲ, ಕೂರಕ್ಕೆ ಬಿಡೋದಿಲ್ಲ, ಬೆಡ್ ಪೇಷಂಟ್ ಆಗಬೇಕಾಗುತ್ತೆ. ಬೆಡ್ ಪೇಷಂಟಾ? ಅಯ್ಯೋ ದೇವ್ರೆ, ಹೆದರ್ಸ್ಬೇಡ್ರಿ. ಇರೋದು ಹೇಳಿದ್ದೀನಿ, ಕೈಕಾಲು ಆರ್ಸೋಕ್ಕಾಗಲ್ಲ. ಕೆಲಸದವ್ರು ನೆಚ್ಕೊಂಡು ಅಂಥ ಅವಸ್ಥೆಯಲ್ಲಿ ಬದುಕೋಕ್ಕಾಗುತ್ತಾ? ಶಿವನೇ, ನೆನೆಸ್ಕೊಂಡ್ರೆ ನನ್ನ ಕೈ ಕಾಲು ದಡ್ಗುತ್ತೆ. ಬೆಡ್ ಪೇಷಂಟ್ ಅನ್ನೋ ಮಾತು ಕೇಳೋದೇನೆ ಜೀವ ಓದಾಗುತ್ತೆ. ನನಗೆ ಯಾರಿಗೂ ಹೋಗೋಕೆ ಇಷ್ಟ ಇಲ್ಲ. ಏನಾದರೂ ಮಾಡಿ ಡಾಕ್ಟ್ರೆ, ನಾನು ಬಚಾವ್ ಮಾಡಿಬಿಡಿ. ನನ್ನ ಕೈಲಿ ಏನೂ ಇಲ್ಲಮ್ಮ, ಎಲ್ಲ ನಿಮ್ಮಿಂದಲೇ ಸಾಧ್ಯ.
ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನೀವು ಯಾವುದೇ ಕಾರಣಕ್ಕೂ ಸಿಟ್ಟು ಮಾಡ್ಕೋಬಾರ್ದು, ಎಕ್ಸೈಟ್ ಆಗಲೇಬಾರ್ದು. ಮನಸ್ಸನ್ನು ಯಾವಾಗಲೂ ಪ್ರಶಾಂತವಾಗಿ ಇಟ್ಕೋಬೇಕು. ಏನೇ ಆದ್ರೂ ಜಗತ್ತೇ ಮುಳುಗೋದನ್ನು ನಗ್ನಗ್ತಾ ಇರಬೇಕು, ಒಳ್ಳೆಯದೇ ಮಾತಾಡಬೇಕು. ಆವಾಗ ಯಾವ ಬಿ ಪಿನೂ ಬರಲ್ಲ, ನೀವು ಸೇಫ್ ಆಗಿರ್ತೀರ. ಆಗಲಿ, ಈ ಸೆಕೆಂಡೇ ಕೋಪ ಬಿಟ್ಟೆ. ಆಗ್ಬೋದೇ ಡಾಕ್ಟ್ರೇ? ಆಗ್ಬೋದು ಮುತ್ತಿ. ನಿನ್ನ ಕೋಪ ಬಿಟ್ಟೆ ಕೆಟ್ಟೆ. ನಿನ್ನನ್ನು ಹೇಗೆಲ್ಲ ಅಯ್ಯೋ ಅನಿಸಿ ಅಳಿಸಿ ಅಲ್ಲಾಡ್ಸ್ಬಿಡ್ತೀನಿ, ನೋಡ್ತೀನು.